ಈ ಬರಗಾಲಕ್ಕೆ ನೀವೇನ್ ಕೊಟ್ರಿ? 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಎಷ್ಟು ತಿಂಗಳಾಯ್ತು? ಇದೇನು ಫ್ರೂಟ್ ಮುಖಾಂತರ 2,000 ರೂಪಾಯಿ, ಅದು ಎಕರೆ ಅಂತಲೂ ಹೇಳಲಿಲ್ಲ, ಹೆಕ್ಟರ್ ಅಂತಲೂ ಹೇಳಿಲ್ಲ, ಇನ್ನೂ ಕ್ಲಿಯರ್ ಆಗಿ ಹೇಳಲೇ ಇಲ್ಲ. ಹೆಕ್ಟರ್ಗೆ 2,000 ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು, ಎಕರೆಗೆ 2,000 ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಈ ಕ್ಷಣದವರೆಗೆ ನೀವು ಕಂದಾಯ ಮಂತ್ರಿಗಳು ಹೇಳಿಲ್ಲ, ಮುಖ್ಯಮಂತ್ರಿಗಳು ಹೇಳಿಲ್ಲ. ಏನೋ ಮೊನ್ನೆ ಅವೆಲ್ಲ ಒಂದು ಹೇಳಿಕೆ ನೋಡಿದೆ ಕಂದಾಯ ಮಂತ್ರಿಗಳದು, ಏನೋ ಹೆಚ್ಚು ಕಡಿಮೆ ಸದ್ಯ ಅವ್ರ ಸರ್ವರ್ ಏನೋ ಆಗಿಲ್ಲ ಅಂತ, ಹೆಚ್ಚು ಕಡಿಮೆ ಆಗಿಲ್ಲ ಅಂತ ಕಾಣಿಸ್ತದೆ. ಗೃಹಲಕ್ಷ್ಮಿದು ಪ್ರತಿನಿತ್ಯ ಸರ್ವರ್ ಹೋಯ್ತು ಕೆಟ್ಟೋಯ್ತು ಅಂತಾರೆ. ಅವ್ರ ಇಲಾಖೆ ಸರ್ವರ್ ಹೆಂಗೈತೋ ಗೊತ್ತಿಲ್ಲ ನನಗೆ. ಇದೇನೋ ಫ್ರೂಟ್ ಈಗ ಎಲ್ಲ ಸಿದ್ಧತೆ ಮಾಡ್ಕೊಂಡವ್ರ ರೈತ ದುಡ್ಡು ಕೊಡಕ್ ಗೊತ್ತಿಲ್ಲ ನನಗೆ. 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ 3 ತಿಂಗಳಾಯ್ತು. ಬರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರ ಹೊರತು ಇಲ್ಲಿವರೆಗೆ ಕೊಡಲಿಲ್ಲ. ಇದು ನಿಮ್ಮ ಸರ್ಕಾರದ ಕಳೆದ 7 ತಿಂಗಳ ಸಾಧನೆ. ಇದನ್ನ ನಾನು ಅದಕ್ಕೆ ಹೇಳಿದ್ದು, ನುಡಿದಂತೆ ನಡೀತಾ ಇದ್ದೇವೆ ಅಂತ ಹೇಳಿ ಬಡಾಯಿ ಏನು ಕೊಚ್ಕೋತಾ ಇದ್ದೀರಿ. 2,000 ರೂಪಾಯಿ ಕೊಡೋದಕ್ಕೂ ನಿಮ್ಮ ಕೈನಲ್ಲಿ ಶಕ್ತಿ ಇಲ್ಲದೆ ಸಮಯ ಅಂತ ಹೇಳ್ತಾ ಇದ್ದೀರಿ. ಅದೇನೋ ಮನೆ ಹೋಗಿದ್ದೀರಿ, ಪ್ರಧಾನಮಂತ್ರಿಗಳನ್ನ, ಗೃಹ ಸಚಿವರನ್ನ ಭೇಟಿ ಮಾಡಿ NDRFನ ಒಂದು ಇನ್ಪುಟ್ ಸಬ್ಸಿಡಿಗೆ 4,000 ಕೋಟಿ ಮತ್ತಿನ್ನ 90 ದಿವಸದ ಶ್ರಮಕ್ಕೆ ರೈತರಿಗೆ ಇನ್ನ 12,000 ಕೋಟಿ, 18,000 ಕೋಟಿವರೆಗೆ ಕೇಳಿದ್ದೀರಿ. ನನಗಿರೋ ಮಾಹಿತಿ, ಮೊನ್ನೆ ಏನೋ ಹೋದ್ವಾರ ಒಂದು ಮೀಟಿಂಗ್ ಆಗಬೇಕಾಗಿತ್ತು ಕೇಂದ್ರ ಸರ್ಕಾರದಲ್ಲಿ. ಈಗೆಲ್ಲ ವರದಿ ಏನೋ ಸಿದ್ಧ ಆಗಿದೆ. ಸದ್ಯದಲ್ಲೇ ಕೇಂದ್ರ ಸರ್ಕಾರ ಅವರಿಗೆ ಏನೊಂದು ಗೈಡ್ಲೈನ್ಸ್ ಇದೆ NDRFನ ದುಡ್ಡು ಕೊಡಲಿಕ್ಕೆ, ಆ ಹಣ ಬಹುಶಃ ಬಿಡುಗಡೆ ಮಾಡ್ತಾರೆ ನನ್ನ ಅಭಿಪ್ರಾಯದಲ್ಲಿ. ಆದ್ರೆ ನೀವು ರಾಜ್ಯ ಸರ್ಕಾರ ನಡೆಸೋರು ಇನ್ನು ಅದನ್ನ ಕಾಯ್ಕೊಂಡು ಕೂತಿದ್ದೀರಲ್ಲ, ಈ 2,000 ಕೊಡಕ್ಕೂ. ಈಗಾಗಲೇ ಹಲವಾರು ಕಡೆ ಕುಡಿಯೋ ನೀರಿನ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಮೇವು ನಾನು ಸದನದಲ್ಲೇ ಗಮನಿಸಿದೆ. ಒಂದ್ ಕಡೆ ಮೇಲ್ಮನೆಯಲ್ಲಿ ಹೇಳ್ತಾರೆ ಇಲ್ಲಿವರೆಗೆ 2 ಲಕ್ಷ ಕಿಟ್ ಕೊಟ್ಟು ಅಂತಾರೆ ಮೇವಿನ ಕಿಟ್ನ. ಇಲ್ಲಿ ಕೆಳಮನೆಗೆ ಬರ್ತಾರೆ 5 ಲಕ್ಷ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅಂತಾರೆ. ನಿಮ್ಮ ಅಧಿಕಾರಿಗಳು ನೋಡಿದ್ರೆ ಅವರೊಂದು ಇಂಟ್ರೂ ಕೊಡ್ತಾರೆ, ಸಿದ್ಧತೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಫುಡ್ ಕಿಟ್ ಕೊಡ್ಲಿಕ್ಕೆ. ಇವೆಲ್ಲ ಪ್ರತಿನಿತ್ಯ ನೀವು ಏನು ಇವರ ಹೇಳಿಕೆಗಳನ್ನ ಮಾಧ್ಯಮ ಸ್ನೇಹಿತರು ಜನತೆ ಮುಂದಿಟ್ಟಿದ್ರೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಈ ಸರ್ಕಾರ ಎಷ್ಟು ಕೇವಲವಾಗಿ ನಡ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಾನು ನೊಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೈತರ ಆತ್ಮಹತ್ಯೆಗಳು ಪ್ರಾರಂಭ ಆಗಿದೆ. ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಬ್ಯಾಂಕ್ನವರು ನೋಟಿಸ್ ಕೊಡ್ತಾರೆ ದುಡ್ಡು ಕಟ್ಟಿಲ್ಲ ಅಂತ ಹೇಳಿ, ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇಲ್ಲಿ ಹೇಳ್ತಾರೆ ನಮ್ಮ ಆಫೀಸರ್ಗಳು ಮೀಟಿಂಗ್ ಕರೆದು ಈ ವರ್ಷದ ಇದನ್ನ ಡೆಫರ್ ಮಾಡಬೇಕು, ರೈತರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ. ಆದರೆ ವಾಸ್ತವಾಂಶ ಗ್ರೌಂಡ್ ರಿಯಾಲಿಟಿ ಇರೋದೇ ಬೇರೆ. ನಾನು 2019ರಲ್ಲಿ ರೈತರ ಸಾಲ ಮನ್ನಾಗೆ 1 ಲಕ್ಷ ಘೋಷಣೆ ಮಾಡೋದ್ನಲ್ಲ ಸಹಕಾರಿ ಬ್ಯಾಂಕಿಂದು, ಅದು 21ಕ್ಕೆ ಸ್ಟಾಪ್ ಮಾಡ್ಕೊಂಡ್ಬಿಟ್ರು. ಇವತ್ತು ಒಂದು ಆರ್ಟಿಕಲ್ ಇದೆ, ಪಾಪ ಮಂತ್ರಿಗಳು ಹೇಳ್ಕೊಂಡಿದ್ದಾರೆ, ಅದೇನಾದ್ರೂ ರಿವ್ಯೂ ಮಾಡಕ್ ಹೋಗ್ಬಿಟ್ರೆ ಏನೋ 30,000 ಕೋಟಿ 24,000 ಕೋಟಿ ಸಾಲ ಈಗ ರೈತರು ಕೊಟ್ಟವರಂತಲ್ಲ. ಆ DCC ಬ್ಯಾಂಕಲ್ಲಿ ರಾಷ್ಟ್ರೀಯಕೃತ ಬ್ಯಾಂಕ್ಗಳು ಬಿಟ್ಟುಬಿಡಿ. ಈ ವರ್ಷ 30 ಲಕ್ಷ ರೈತ ಕುಟುಂಬಗಳಿಗೆ 24 ಲಕ್ಷ 24,000 ಕೋಟಿ ದುಡ್ಡನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಒಂದು ಭಾಗ ಬರೆದಾರೆ. ರೈತನ ಪರಿಸ್ಥಿತಿಗಳಿಗೆ ಓಲಿ ಇದಿರ್ತಕ್ಕಂಥ ಬೆಳೆ ಉಳಿಸ್ಕೊಳ್ಳಿಕ್ಕೆ ಇವತ್ತಲ್ಲೇ ನಾರಾಯಣಪುರ ಡ್ಯಾಮು ರೈತರು ನಿನ್ನೆ ದಿನ ಒಂದು ಮೆರವಣಿಗೆ ಮಾಡಿದ್ದಾರೆ. ಮೆಣಸಿನಕಾಯಿ ಬೆಳೆ, ಹತ್ತಿ ಬೆಳೆ ಉಳಿಸ್ಕೊಳ್ಳಿಕ್ಕೆ ನಮಗೆ ನೀರು ಕೊಡ್ತಾ ಇಲ್ಲ, ನೀರು ಬಿಡಿ ಅಂತ ಹೇಳಿ ನಾರಾಯಣಪುರ ಡ್ಯಾಮ್ನಿಂದ ನಿನ್ನೆ ಒಂದು ದೊಡ್ಡ ಮಟ್ಟದ ಬೃಹತ್ ರ್ಯಾಲಿನೂ ರೈತರು ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಸರ್ಕಾರಕ್ಕೆ ಏನಾದರೂ ರೈತರ ಬಗ್ಗೆ ಚಿಂತನೆ ಇದೆಯಾ ನಿಮಗೆ? ನಿಮಗೆ ಈಗ ಮಾತೆತ್ತಿದ್ದಾರೆ ಅದೆಂತದ್ದು 3 ಡೆಪ್ಟಿ CM ಮಾಡಬೇಕು, ಪ್ರತಿ ಜಾತಿಗೆ ಒಂದೊಂದು ಡೆಪ್ಟಿ CMನ ಮಾಡಬೇಕಾಯ್ತದೆ ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ.
ಈ ಗುಂಗಲೇ ಇದ್ದೀರಿ. ನೆನ್ನೆ ಬೇರೆ ಒಂದು ಹೊಸ ಆರ್ಡರ್ ನೋಡಿದೆ, ಅದ್ಭುತವಾದ ತೀರ್ಮಾನ ಸರ್ಕಾರದಲ್ಲಿ, ಬಹಳ ಅದ್ಭುತವಾದ ತೀರ್ಮಾನ. 3 ಜನ ಹಿರಿಯ ಶಾಸಕರಿಗೆ, ಅದರಲ್ಲಿ ಪ್ರಮುಖವಾಗಿ 14 ದಾಖಲೆಯ ಆದರೂ ಎಕನಾಮಿಕಲಿ ಆರ್ಥಿಕ ತಜ್ಞರನ್ನ ಇವತ್ತಿನ ಈ 5 ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಅನುಭವ ಇರತಕ್ಕಂಥ ಒಬ್ಬ ಆರ್ಥಿಕ ತಜ್ಞನ ನೀವು ನೇಮಕ ಮಾಡ್ಕೊಂಡಿದ್ರೆ ಸೆಲ್ಯೂಟ್ ಮಾಡ್ತಿದ್ದೆ ನಿಮಗೆ ಸಿದ್ದರಾಮಯ್ಯನವರೇ. ಇವೇನು ಗಂಜಿ ಕೇಂದ್ರಗಳ ಸರ್ಕಾರದ ಈ ರೀತಿಯ ತೀರ್ಮಾನಗಳು. ಇನ್ನ ದೇಶಪಾಂಡೆ ಅವರು 25 ವರ್ಷ ಮಂತ್ರಿಗಳಾಗಿರ್ಬೋದು. ಅವ್ರ ರಾಜಕೀಯ ಜೀವನದಲ್ಲಿ ಮಂತ್ರಿಗಳಾಗೇ ಇದ್ರು. ಹಲವಾರು ಪ್ರಮುಖ ರಾಜ್ಯದ ಮುಖ್ಯಮಂತ್ರಿಗಳ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು. ಅವ್ರನ್ನ ಈಗ ತಗೊಂಡೋಗಿ ಅದಿಂಥದ್ದು ಆಡಳಿತ ಸಲಹೆಗಾರ ಆಯೋಗ ಸುಧಾರಣೆ ಮಾಡಲಿಕ್ಕೆ 3ನೇ ಅಧ್ಯಕ್ಷರಿವರೀಗ ಪ್ರಥಮವಾಗಿ ಆರನಹಳ್ಳಿ ರಾಮಸ್ವಾಮಿ ಅವರನ್ನ ಭವಿಷ್ಯ ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಆಗ ಮಾಡಿದ್ರು, ಒಂದು ವರದಿ ಕೊಡಿ ಅಂತ. ಆಗ ಅವರೊಂದು ವರದಿ ಕೊಟ್ಟರು. ಈಗ ಇತ್ತೀಚೆಗೆ ಬಿಜೆಪಿ ಸರ್ಕಾರ ಬಂದ ಮೇಲೆ ವಿಜಯ ಭಾಸ್ಕರ್ನ ಮಾಡಿದ್ರು. ಅವರು ಒಂದು ವರದಿ ಕೊಟ್ಟಾಗಿದೆ. ಒಂದು ವರ್ಷದಿಂದ ಕೊಟ್ಟಿರಬೇಕು ವರದಿ ಆಡಳಿತ ಸುಧಾರಣೆ ಬಗ್ಗೆ. ಆ ಕೊಟ್ಟವರೆಲ್ಲ 2 ವರದಿ ಅದು ಎಲ್ಲ ಹಾಕಿದಿರಿ, ಸ್ವಲ್ಪ ಜನಗಳ ಮುಂದಿಡಿ. ಆ ವರದಿಗಳನ್ನ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರಿ? ಅವ್ರು ಸಲಹೆ ಕೊಟ್ರಲ್ಲ, ಆರನಹಳ್ಳಿ ರಾಮಸ್ವಾಮಿ ಅವರು ಒಬ್ಬ ಪ್ರಮುಖರಿದ್ದರು, ಅನುಭವಸ್ಥರಿದ್ದರು. ಅವರಿಂದ ಒಂದು ಆಯೋಗದ ವರದಿ ತಗೊಂಡಿದ್ದೀರಿ. ವಿಜಯ ಭಾಸ್ಕರ್ ಅವರು ಒಬ್ಬ ನಿಷ್ಠಾವಂತ ಅಧಿಕಾರಿ. ಆ ವ್ಯಕ್ತಿ ಕೈನಲ್ಲೂ ಆಯೋಗದ ಅಧ್ಯಕ್ಷನ ಮಾಡಿ ಒಂದು ವರದಿ ಇತ್ತೀಚೆಗೆ ತಗೊಂಡಿದ್ದೀರಿ. ಆ ವರದಿಲಿ ಕೊಟ್ಟಂತ ಸಲಹೆಗಳು ಎಷ್ಟು ಇಂಪ್ಲಿಮೆಂಟ್ ಮಾಡಿ ಆಡಳಿತ ಸುಧಾರಣೆ ತಂದಿದ್ದೀರಿ ಹೇಳಬೇಕಲ್ಲ ಜನತೆ ಮುಂದೆ. ಪಾಪ ಈಗ ದೇಶಪಾಂಡೆ ಅವ್ರನ್ನ ತಗೊಂಡೋಗಿ ಅಲ್ಲಿ ಕೂರಿಸಿ ಯಾವ ಆಯೋಗದ ವರದಿ ತಯಾರು ಮಾಡ್ತೀರಿ ಸುಧಾರಣೆಗೆ? ಇಲ್ಲಿ ವಿಧಾನಸೌಧದಲ್ಲಿ ಮಾಡಬಾರದು ಕೆಲಸ ಎಲ್ಲ ಮಾಡ್ಕೊಂಡು ಲೂಟಿ ಹೊಡ್ಕೊಂಡು, ವರ್ಗಾವಣೆ ದಂಧೆನಲ್ಲೂ ಲೂಟಿ ಹೊಡೆದು, ಈ ಆಡಳಿತ ಸುಧಾರಣೆ ಪಾಪ ದೇಶಪಾಂಡೆ ಕೈಲಿ ಹೆಂಗ್ ಮಾಡಿಸ್ತೀರೀಗ? ಇನ್ನ ರಾಜಕೀಯ ಸಲಹೆಗಾರರು ಇನ್ನೊಬ್ರೀಗ ಬಿ.ಆರ್. ಪಾಟೀಲ್ರು ಏನ್ ಸಲಹೆ ಕೊಡ್ತಾರೆ ರಾಜಕೀಯದಲ್ಲಿ? ಇವ್ರಿಗಿಂತಲೂ ಅನುಭವಸ್ಥರ ಬಿ.ಆರ್. ಪಾಟೀಲ್ರು ರಾಜಕೀಯದಲ್ಲಿ ಸಿದ್ದರಾಮಯ್ಯರಿಗಿಂತ ಅನುಭವಿಸ್ತಿದ್ದಾರ ಬಿ.ಆರ್. ಪಾಟೀಲ್ರು? ಸಿದ್ದರಾಮಯ್ಯವ್ರಿಗೆ ಎಂತ ಅನುಭವ ಇತ್ತು, ಎಂತೆಂತ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ರು. ಹೈಂದ ಸಮಾಜಗಳ ಐಕಾನ್ ಅವರು, ಹೈಂದ ಸಮಾಜಗಳಿಗೆ ಐಕಾನ್ ಅವರು. ಖರ್ಗೆ ಅಂತ ಒಬ್ಬ ಹಿರಿಯ ಕಾಂಗ್ರೆಸ್ನ ನಿಷ್ಠಾವಂತ ರಾಜಕಾರಣಿ ಕರ್ನಾಟಕದಿಂದ ಹೈಕಮಾಂಡ್ಗೆ ಯಾವ ರೀತಿಯಲ್ಲಿ ಅವ್ರನ್ನ ಎತ್ತಂಗಡೆ ಮಾಡತಕ್ಕಂಥದ್ರಲ್ಲಿ ಇರತಕ್ಕಂಥ ನಿಮ್ಮ ಅನುಭವ, ಪಾಪ ಬಿ.ಆರ್. ಪಾಟೀಲ್ ಅಂತ ರಾಜಕೀಯದ ಅನುಭವ ಇದೆಯಾ? ಆ ಮಟ್ಟದ ಅನುಭವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.